ಸಂದರ್ಭನೇ ಗಾಡಿ ಹಿಡಿಯುವಂತ ಅಗತ್ಯ ಏನಿದೆ ಸರ್? ಗಾಡಿ ಹಿಡಿಯುವಂತ ಅಗತ್ಯ ಏನಿಲ್ಲ. ಆಮೇಲೆ ದುಡ್ಡ ಅಂತಂದ್ರೆ ನಾವು ಎಷ್ಟಾದ್ರೂ ಕೊಡ್ತಿದ್ವಿ ಸರ್. ನಾವು 5 ಲಕ್ಷ 5 ಲಕ್ಷನಾದ್ರು ಕೊಡಬಲ್ಲ ಸರ್. ನಾವು ಎಷ್ಟು ಕೇಳಿದ್ರು ನಮ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ಸರ್. ಒಬ್ಬ ಪೊಲೀಸ್ ಹೆಂಗೆ ಸರ್ ನಮ್ಮದು ನಾವು ಯಾರಿದೆ ಸರ್? ಪೊಲೀಸರು ಎಲ್ಲಿದ್ದಾರೆ ಸರ್? ಅಲ್ಲಿ ಸರ್ ಅಲ್ಲಿ ಇನ್ನು ನಾವೇನು ಹಾಸ್ಪಿಟಲ್ ತಗೊಂಡೋಗಿಲ್ಲ ಸರ್. ಇಲ್ಲಿಂದ ಅಲ್ಲೆಲ್ಲ ಒಬ್ರು ಅರ್ಥ ಗೊತ್ತಾಗ್ದಂಗೆ ಕಳ್ರಾಗ ಹೋಗಿರ ಅವ್ರಾಗ ಅವ್ರ ಒಂದು ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಕಳ್ಸ್ಕೊಟ್ಬಿಟ್ಟಿದ್ರು. ಅದೇ ಸ್ವಲ್ಪ ಎಮರ್ಜೆನ್ಸಿ ಎಲ್ಲಾರು ಒಂಚೂರು ಕರುಣೆ ಐತೆ ಅಂತ ತಿಳ್ಕೊಂಡು ಅನ್ಯಾಯ ಮಾತಾಡಿರಿ ಸರ್. ಇನ್ನೇನು ನಾವು ಕೇಳೋದಿಲ್ಲ ನಿಮ್ಮನ್ನ. ನೀವು ನಮ್ಗ ಆದಂಗೆ ಅನ್ಯಾಯ ಯಾವ ಮಕ್ಳಿಗೂ ಆಗುದ್ ಬೇಡ, ಯಾವ ತಂದೆ ತಾಯಿಗೂ ಆಗುದ್ ಬೇಡ. ನನ್ನ ನಾವು ತಿಂತಾರ ನೋಡ್ರಿ, ನಮ್ ಕೈ ನೋಡೋಕೆ ಇಲ್ಲ. ನಾವೆಲ್ಲ ನಾವು ಅನ್ಕೊಳ್ತಾ ಇರ್ತೀವಿ. ಇವತ್ತು ಜೀವ ಬೆಳಗ್ಗೆ ನೆನ್ನೆ ಊಟ ಮಾಡ್ತಾರೆ. ಅದ್ರಲ್ಲಿ ಅಷ್ಟೊಂದು ದುಃಖ ಇದೆ ಮುಖ ಸರ್. ನಾನು ಬೆಂಗಳೂರು ತಿಂತಿದ್ದೆ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೀನಿ ಸರ್. ಆಂಬುಲೆನ್ಸ್ ಹೋಗ್ಬಿಟ್ಟಿದ್ರು. ಸ್ವಲ್ಪ ಆಂಬುಲೆನ್ಸ್ ಬಸ್ ಕಳ್ಸಿ ಅಂತ ಹೇಳ್ತಾರೆ ಸರ್. ಆಂಬುಲೆನ್ಸ್ ಕಳ್ಸಿಲ್ಲ ಸರ್. ಏನು ಮಾಡಿಲ್ಲ ಸರ್. ಇಲ್ಲ ಇಂಜೆಕ್ಷನ್ ಇದ್ರೆ ನನ್ನ ಮೊಮ್ಮಗಳು ಬದುಕೊಡು ಸರ್. ಸಣ್ಣ ಪುಟ್ಟ ಚಿಕಿತ್ಸೆ ಮಂಡ್ಯ ಹೋಗ್ತಿಲ್ಲ ನಾವು. ನಾವು ಪ್ರೈವೇಟ್ ಅಲ್ಲಿ ಆಗಿರೋ ಬಡ್ಸ್ಕೋಬಹುದು. ನಮ್ಮ ಮಗ್ಳು ಅಲ್ಲಿ ಗಂಟೆ ನಾವು ಹೋಗ್ತೀವಿ. ಪ್ರೈವೇಟ್ ಅಲ್ಲಿ ಸಿಕ್ಕುದಿಲ್ಲ ಅಂತ ಗೌರ್ಮೆಂಟ್ ಹೋದಕ್ಕೆ ಇಂತ ಅನ್ಯಾಯ ಮಾಡಿ ಕಳ್ಸಿದ್ರು ನನ್ನ ಮಗಳ. ಅವ್ರ ಸುಮ್ನೆ ಬಿಡ್ಬೇಡಿ ಅವ್ರ. ನನ್ನ ಮಗಳು ಹೆಂಗೆ ಹೋಗ್ಬಿಟ್ಟು ಹಂಗೆ ಅವ್ರು ಜೀವ ಬಿಡ್ಬೇಕು. ನನಗೆ ಎಷ್ಟು ಹೊಟ್ಟೆ ಹೊರಿತಾವೆ. ಕರ್ಕೊಂಡ್ಬಂದು ನಮ್ಮ ಮತಕ್ಕೆ ಕರ್ಕೊಂಡ್ಬಂದು ಹೋದರೆ ನನ್ನ ಮತಕ್ಕೆ ನಾವು ಏನು ಮಾಡ್ಬೇಕಾಗಿಲ್ಲ ಮಾಡ್ಬೋದು. ಓಡಾಡ್ಕೊಂಡು ಬೀದಿ ನನ್ನ ಬಗ್ಗೆ ಎಲ್ಲ ಅಂತ ಹುಡುಕ್ತಿದ್ದೆ ಸರ್. ಯಾರ ಮನೆ ಎಲ್ಲರ ಮನೇಲಿ ಹೇಳ್ತೀನಿ ಸರ್. ನನ್ನ ಬಗ್ಗೆ ಗಿಣಿ ಬರಿ ಸಾಕಿದೆ ಸರ್. ಗೇಟ್ ಹಾಕಿ ನಾನು ಹೊರಗೆ ನಮ್ಮ ಮನೆ ಮೈನ್ ರೋಡೇ ಸರ್. ನಾನು ಒಂದು ದಿವಸನೇ ಒಂದು ಸ್ಕೂಟರ್ಗೆ ಅಲ್ಲಿ ಒಂದು ಕಾರ್ಗೆ ಅಲ್ಲಿ ಕೊಡ್ಲಿಲ್ಲ ಸರ್. ನಾನು ಮಗನ ನಮ್ಮನೆ ಮೈನ್ ರೋಡ್ ಮಳವಳ್ಳಿ ಮೈನ್ ರೋಡ್. ನಾನು ಒಂದು ದಿವಸ ಕೊಟ್ಟಿಲ್ಲ. ಅವಳು ಹೋದ್ರೆ ಹೊಡ್ತಿದ್ರೆ ನಾನು ಹೋಗ್ಬೇಕು. ನಾಯಿಗಳು ಮಾಡಿ
ನಾಳೆ ಸಂಪಾದನೆ ಮಾಡ್ತಾ ಇದ್ದೀನಿ ಸರ್. ಬೇಡ ಸರ್. ಮಕ್ಕಳಿಗೆ ನಾನು ಹೊಸಿ ಸರ್ ನಮ್ಗೆ ಕೊಡ್ಸಿ ನಿಮ್ಮ ಅಮೌಂಟು ಬೇಡ ಏನು ಬೇಡ ಸರ್. 4 ವರ್ಷ ಕೂತಿದ್ದೀನಿ ಸರ್ ರೋಡಲ್ಲಿ. 4 ವರ್ಷ ಕೂತಿದ್ದೀನಿ ಸರ್ ನಾನು. ಕ್ರಮ ಕೈಗೊಂಡಿದ್ದೀವಿ. 4 ಗಂಟೆಯಲ್ಲೂ ಒಬ್ಬರು ಯಾರು ಇಲ್ಲ. ಪೊಲೀಸರು ಸ್ಟ್ರೈಕ್ ಮಾಡೋದಂತ ಏನ್ ಹೇಳಿದ್ರು ಸರ್ ನನ್ಗೆ ಅಷ್ಟು ಇಷ್ಟ ಕೊಟ್ಟರು ಸರ್. ನೀನೇ ಕೊಡುವ ಬಿಡಪ್ಪ. ಏನಾದ್ರು ಒಂದು ಮುಖ ಹಾಕಿದ್ರು ಇಲ್ಲಮ್ಮ ನೆನ್ನೆನೆ ಸಸ್ಪೆಂಡ್ ಮಾಡಿದ್ದೀವಿ. ನಿಜವಾಗ್ಲೂ ಸಸ್ಪೆಂಡ್ ಮಾಡಿ 3 ಜನ ಆದ್ರಮ್ಮ. ನೆನ್ನೆನೆ ಸಸ್ಪೆಂಡ್ ಆದ್ರಮ್ಮ. ನಾವು ಕೇಳಿದ್ರೆ ಸಸ್ಪೆಂಡ್ ಆಗಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.